ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೋಮವಾರದ ನಂದಗೋಕುಲ ಎಪಿಸೋಡ್ ಏನಾಗ್ತಾ ಇದೆ ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಎಪಿಸೋಡ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಫ್ರೆಂಡ್ಸ್, ನೀವೇ ಫಸ್ಟ್ ನೋಡ್ಬೋದು. ಓಕೆ, ತಡ ಮಾಡಿದೆ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ. ಈ ಒಂದು ಎಪಿಸೋಡ್ನಲ್ಲಿ ಪ್ರಿಯಾ ಅವ್ರ ಅತ್ತೆ ಹತ್ರ ಕೇಳ್ಕೊತಾ ಇದ್ದಾಳೆ, ಅತ್ತೆ ಪ್ಲೀಸ್ ಅತ್ತೆ, ನೀವು ಒಂದೇ ಒಂದು ಸಲ ಅಮೂಲ್ಯನು ಮೀನನ್ನು ಕ್ಷಮಿಸಿದ್ದೀನಿ ಅಂತ ಹೇಳಿಬಿಡಿ ಅತ್ತೆ. ಅಷ್ಟಕ್ಕೂ ಅಮೂಲ್ಯ ಏನು ತಪ್ಪು ಮಾಡಿದ್ದಾಳೆ? ಯಾವುದೇ ಒಂದು ಹೆಣ್ಣು ತನ್ನ ಗಂಡ ಕಷ್ಟದಲ್ಲಿ ಇರಬೇಕಾದ್ರೆ ಸಹಾಯ ಮಾಡಬೇಕು ಅಂತ ಅನಿಸುತ್ತೆ, ಹಾಗಾಗಿ ಅವಳು ಸಹಾಯ ಮಾಡಿದ್ದಾಳೆ ಅಷ್ಟೇ ಅಂತ ಹೇಳ್ತಾಳೆ. ಆಗ ಗಿರ್ಜಾ ಇದ್ದವಳು, ಅಂದರೆ ಅವಳು ಟ್ಯೂಷನ್ ಮಾಡಿದ್ದು ಸರಿ ಅಂತ ನೀನು ಇವಾಗ ಹೇಳ್ತಾ ಇದ್ಯಾ, ಬಟ್ 2 ಸತಿ ನೀನೇ ಮಾವನಿಗೆ ಹೋಗಿ ಚಾಡಿ ಹೇಳ್ಬಿಟ್ಟು ಬಂದಿದ್ದು ಮರ್ತೋಯ್ತಾ ಅಂತ ಹೇಳ್ತಾಳೆ. ಆಗ ಪ್ರಿಯಾ ಇದ್ದವಳು, ಅತ್ತೆ ಆವಾಗ ನನಗೆ ಅಮೂಲ್ಯನ ಬಗ್ಗೆ ಗೊತ್ತಿರಲಿಲ್ಲ, ಆದರೆ ಇವಾಗ ನನಗೆಲ್ಲ ಗೊತ್ತಿದೆ ಅತ್ತೆ. ಯಾವುದೇ ಒಂದು ಹೆಣ್ಣಾದ್ರೂ ಕೂಡ ತನ್ನ ಗಂಡ ಕಷ್ಟದಲ್ಲಿದ್ದಾಗ ಹೆಲ್ಪ್ ಮಾಡೋದಕ್ಕೆ, ಸಹಾಯ ಮಾಡೋದಕ್ಕೆ ಮುಂದಾಗೇ ಹಾಕ್ತಾಳೆ. ಅಮೂಲ್ಯನ ಪ್ಲೇಸಲ್ಲಿ ನಾನಾಗಿದ್ದರೂ ಕೂಡ ನಾನು ಅದನ್ನೇ ಮಾಡ್ತಾ ಇದ್ದೆ. ಪಾಪ ಅವಳು ಟ್ಯೂಷನ್ಗೆ ಹೋಗ್ತಾರೋ ವಿಷಯ ಎದುರುಗಡೆ ಮನೆಗೆ ಗೊತ್ತಾಗುತ್ತೆ, ಅದರಿಂದ ಮಾವನಿಗೆ ಬೇಜಾರಾಗುತ್ತೆ ಅಂತ ಅವಳು ಅಂದ್ಕೊಂಡಿರಲ್ಲ. ಏನೋ ತನ್ನ ಗಂಡಂಗೆ ಸಹಾಯ ಮಾಡಬೇಕು ಅಂತ ಹೋಗಿ ಮಾಡ್ತಾ ಇರ್ತಾಳೆ ಅಷ್ಟೇ ಅತ್ತೆ. ಪ್ಲೀಸ್ ಅತ್ತೆ, ಒಂದೇ ಒಂದ್ಸಲಿ ಕ್ಷಮಿಸ್ಬಿಟ್ಟು ಇವರಿಬ್ರು ಮಾತಾಡಿಸ್ಬಿಡಿ ಅತ್ತೆ, ನನ್ನ ಕೈಲಂತೂ ನೋಡೋಕ್ಕಾಗ್ತಾ ಇಲ್ಲ ಅತ್ತೆ. ಇಷ್ಟು ದಿನ ನೀವೆಲ್ಲ ಜೊತೆಯಲ್ಲಿ ಮೀನಾ ಅಮ್ಮು ನೀವು ಖುಷಿಯಾಗಿರೋದು ನೋಡಿ ನಾನೇ ಜಲಸ್ ಪಟ್ಟಿದ್ದೀನಿ ಎಷ್ಟೊಂದು ಸಲ. ಆದರೆ ಇವತ್ತು ನೀವೆಲ್ಲ ಹಿಂಗೆ ಮೌನವಾಗಿರೋದು ನೋಡಿ ಈ ಮನೆಯಲ್ಲಿ ಏನೋ ಒಂಥರ ಸೂತ್ಕದ ವಾತಾವರಣ ಆಗ್ಬಿಟ್ಟಿದೆ ಅತ್ತೆ. ಪ್ಲೀಸ್ ಅತ್ತೆ, ನೀವು ಅವರಿಬ್ರು ಒಂದೇ ಒಂದು ಸಲ ಕ್ಷಮಿಸಿದ್ದೀನಿ ಅಂತ ಹೇಳಿಬಿಡಿ ಅತ್ತೆ. ಈ ಮನೆ ಯಾವಾಗಲೂ ನಂದಗೋಕುಲವಾಗಿರಬೇಕು, ಮಾವ ಹೆಸರಿಟ್ಟಿರೋ ಥರ ಈ ಮನೆ ನಂದಗೋಕುಲ ಅತ್ತೆ. ಈ ನಂದಗೋಕುಲದಲ್ಲಿ ನೀವು ನಮಗೆ ಬರೀ ಅತ್ತೆ ಆಗಿಲ್ಲ, ನೀವು ನಮಗೆ ಅಮ್ಮನ ಸ್ಥಾನ ಕೊಟ್ಟಿದ್ದೀರಾ. ನಾವು ಅಷ್ಟೇ ಈ ಮನೆ ಸೊಸೆದಿರಾಗಿಲ್ಲ, ಈ ಮನೆ ಮಕ್ಕಳಾಗಿ ನಾವು ಈ ಮನೆಯಲ್ಲಿ ಜೀವಿಸ್ತಾ ಇದ್ದೀವಿ. ಅಂಥದ್ರಲ್ಲಿ ಈ ನಂದಗೋಕುಲ ಅಡಿಪಾಯ ಹಾಕಿರೋ ಅಂತ ನೀವೇ ನಮ್ಮನ್ನು ಮಾತಾಡಿಸಿಲ್ಲ ಅಂದರೆ ಈ ನಂದಗೋಕುಲ ಪಾಯ ಅಳ್ಳಾಡಲ್ವಾ ಅತ್ತೆ? ಪ್ಲೀಸ್ ಅತ್ತೆ, ಒಂದೇ ಒಂದು ಸಲ ಅವ್ರನ್ನ ಕ್ಷಮಿಸ್ಬಿಟ್ಟು ಮಾತಾಡಿಸ್ಬಿಡಿ ಅತ್ತೆ ಅಂತ ಹೇಳ್ತಾರೆ. ಆಗ ಆದರೂ ಕೂಡ ಅವಳು ಹಾಗೆ ನಿಂತಿರ್ತಾಳೆ. ಮೀನಾ ಹೇಳ್ತಾ ಇದ್ದಾಳೆ, ಪ್ಲೀಸ್ ಅತ್ತೆ, ಪ್ರಿಯಾಕ ಕೂಡ ಹೇಳ್ತಾ ಇದ್ದಾರೆ ನಮ್ಮನ್ನು ಕ್ಷಮಿಸ್ಬಿಡಿ ಅತ್ತೆ, ಇನ್ನೊಂದ್ಸಲಿ ನಾವು ತಪ್ಪು ಮಾಡಲ್ಲ. ನನಗಂತೂ ಈ ಮನೆಯಲ್ಲಿ ಮೌನ ಒಂಥರ ಮೆಂಟ್ಲಾದಂಗೆ ಹಾಕ್ತಾಯಿದ್ದೀನಿ. ಈ ಕಡೆ ಕೇಶವನೂ ಮಾತಾಡ್ತಾ ಇಲ್ಲ, ನೀವೂ ಮಾತಾಡ್ತಾ ಇಲ್ಲ. ಕೇಶವಂದಿರಲಿ, ನೀವು ಮಾತಾಡದೇ ಇರೋದು ನನಗೆ ಬಾಯಿ ಕಟ್ಟಾಗ್ತಂಗೆ ಆಗಿದೆ. ಪ್ಲೀಸ್ ಅತ್ತೆ, ನಿಮ್ಮ ಕೈ ಮುಗಿದು ಕೇಳ್ಕೊತೀನತ್ತೆ, ನಮ್ಮನ್ನು ಕ್ಷಮಿಸ್ಬಿಡಿ ಅತ್ತೆ ಅಂತ ಹೇಳ್ತಾಳೆ. ಆದರೂ ಅವಳು ಹಾಗೆ ನಿಂತಿರ್ತಾಳೆ. ಆಗ ಪ್ರಿಯಾ ಮತ್ತೆ ಹೇಳ್ತಾ ಇದ್ದಾಳೆ, ಅತ್ತೆ ಇಷ್ಟೆಲ್ಲ ಹೇಳಿದ್ರು ನೀವು ಕ್ಷಮಿಸ್ತಾ ಇಲ್ಲ ಅತ್ತೆ, ಒಂದ್ಸಲಿ ಕ್ಷಮಿಸಿ ನೋಡಿ ಅತ್ತೆ ಅಂತ ಹೇಳ್ತಾಳೆ. ಆ ಗಿರ್ಜಾ ಇದ್ದವಳು, ಸರಿ ನಾನು ಕ್ಷಮಿಸ್ತೀನಿ ಅಂತ ಹೇಳ್ತಾರೆ. ಅದನ್ನು ಕೇಳಿದಂಥ ಪ್ರಿಯಂಗೂ ಇವಳಿಗೆ ಪ್ರಿಯಾಗೆ ಮತ್ತು ಅಮೂಲ್ಯಗೆ ಮೀನಾಗೆ ತುಂಬ ಖುಷಿಯಾಗಿ 3 ಜನನೂ ಕೂಡ ತಪ್ಕೊತಾರೆ. ಥ್ಯಾಂಕ್ ಯು ಸೋ ಮಚ್ ಪ್ರಿಯಾಕ ಅಂತ ಹೇಳಿ 3 ಜನ ಸೊಸೆದಿರು ಕತ್ತಿಟ್ಕೊಂಡು ತಪ್ಕೊತಾರೆ. ಮತ್ತಿಲ್ಲಿ ರಕ್ಷಾ ಬಾಗಿಲಿಗೆ ರಂಗೋಲೆ ಬಿಡ್ತಾ ಇರ್ತಾಳೆ. ಅಯ್ಯೋ, ಈ ಮೀನಾ ಅತ್ತಿಗೆ ಅಮ್ಮು ಅತ್ತಿಗೆಯಿಂದ ಎಲ್ಲ ಕೆಲಸನೂ ನನಗೆ ಬಂತು, ಅವ್ರ ಜೊತೆ ಜಗಳ ಆಡಿರೋದಕ್ಕೆ ಎಲ್ಲ ಕೆಲಸ ನಾನೇ ಮಾಡಬೇಕು, ರಂಗೋಲಿ ಬಿಡಬೇಕು, ತರಕಾರಿ ಕಟ್ ಮಾಡಬೇಕು, ಎಲ್ಲ ನಾನೇ ಮಾಡಬೇಕು ಅಂದ್ಕೊಂಡು ಬೈಕೊಂಡು ರಂಗೋಲಿ ಬಿಡ್ತಿರ್ತಾಳೆ. ಮತ್ತೆ ಎದುರುಗಡೆ ಮನೆಯಿಂದ ಶ್ರೀಕಂಠ ಬೈಕಲ್ಲಿ ಬಂದ್ಬಿಟ್ಟು, ಓಹೋ ನವಿಲು ಇಲ್ಲೇ ಇದೆ, ಈ ನವಿಲು ಹಿಂಗಾದ್ರೂ ಮಾಡಿ ಗಿಳಿ ಮರಿನ ಕಿಚ್ಚಾಯಿಸ್ಬೇಕಲ್ಲ ನಾನು ಅಂದ್ಕೊಂಡು ಮನಸ್ಸಲ್ಲಿ ಅವನು ಎಕ್ಸ್ಲೇಟ್ರ್ ಕೊಡ್ತಾನೆ. ಬೈಕ್ ಡ್ರನ್ ಅಂತ ಎಕ್ಸ್ಲೇಟ್ರ್ ಕೊಡ್ತಾಳೆ. ರಕ್ಷಾ ಯಾರಿದು ಅಂತ ಎದ್ದು ಸೈಡ್ಗೆ ಓಡೋಗ್ತಾಳೆ. ಇವನು ಅಷ್ಟರಲ್ಲಿ ಅವಳು ಪಕ್ಕದಲ್ಲೇ ಬಂದು ಗುದ್ಸೋ ಥರ ಬಂದು ಅಲ್ಲಿ ನಿಂತಿರೋ ಅಂಥ ವಲ್ಲಭನ ಸೈಕಲ್ನ ಜಾಡ್ಸಿ ಒದ್ಬಿಡ್ತಾನೆ. ಆಗ ರಕ್ಷಾ ಏಯ್ ಅಂತಾಳೆ, ಇವನು ಗಾಡಿ ನಿಲ್ಲಿಸ್ತಾನೆ. ಏನು ಅಂತಾನೆ. ಆಗ ಅವಳು ಎಷ್ಟೋ ಧೈರ್ಯ ನಿನಗೆ ನಮ್ಮ ಅಣ್ಣನ ಸೈಕಲ್ನೇ ಒದಿಯೋಕ್ಕೆ ಅಂತ ಹೇಳ್ತಾಳೆ. ಅವನಿದ್ದವನು ಶ್ರೀಕಂಠ, ಏನು ಇದು ನಿಮ್ಮ ಅಣ್ಣಂದ ಸೈಕಲ್ಲು, ಅಯ್ಯೋ ನಾನು ಯಾರೋ ಬೀದಿಲಿ ಹೋಗೋರು ಅಂದ್ಕೊಂಬಿಟ್ಟೆ, ಹೋ ಈಗ ನೆನಪಾಯಿತು ನನಗೆ, ಈ ಡಬ್ಬಾ ಗಾಡಿ ಕಳೆದೋಯ್ತು ಅಂದ್ಬಿಟ್ಟು ಈ ಡಕೋಟಾ ಸೈಕಲ್ ಇಟ್ಕೊಂಡು ಡೆಲಿವರಿ ಮಾಡ್ತಾ ಇದ್ದಾನಾ? ಡೆಲಿವರಿ ಕಂಪ್ನಿಯವರು ಯಾವುದೇ ಕಾರಣಕ್ಕೂ ಗಾಡಿ ಇಲ್ಲ ಆದರೆ ಕೆಲಸ ಕೊಡಲ್ವಲ್ಲ, ಅಂದರೂ ಇವನು ಗಿಟ್ಟಿಸ್ಕೊಂಡಿದ್ದಾನಲ್ಲ, ಮೋಸ್ಟ್ಲಿ ನಿಮಗೆಲ್ಲ ಸುಳ್ಳು ಹೇಳಿ ಭಿಕ್ಷೆ ಬೇಡಕ್ಕೆ ಹೋಗ್ತಾ ಇರಬೇಕೆಲ್ಲೋ ಅಂತ ಹೇಳ್ತಾನೆ. ಅದನ್ನು ಕೇಳಿದಂಥ ರಕ್ಷನ್ಗೆ ಅಂತ ಹೇಳಿ ನಮ್ಮ ಅಣ್ಣನ ಬಗ್ಗೆನೇ ಕೇವಲವಾಗಿ ಮಾತಾಡ್ತೀಯ ಅಂತ ಕೆನ್ನೆಗೆ ಹೊಡಿಯೋದಕ್ಕೆ ಹೋಗ್ತಾಳೆ. ಅವ್ಳ ಕೈನ ಇವನು ಇಟ್ಕೊಂಡ್ಬಿಡ್ತಾನೆ ಟೈಟಾಗಿ. ಇಟ್ಕೊಂಬಿಟ್ಟು ನಿಮ್ಮ ಅಣ್ಣಂಗೆ ಮಾತ್ರ ಸೊಕ್ಕು ಅಂದ್ಕೊಂಡೆ, ನಿನಗೂ ಅವನಷ್ಟೇ ಸೊಕ್ಕಿದೆ ಕಣೆ, ಈ ಸೊಕ್ಕನ್ನ ನನಗೆ ಹೆಂಗೆ ಕರಗಿಸ್ಬೇಕು ಅಂತ ಗೊತ್ತು, ನಾನು ಬರೀ ಶ್ರೀಕಂಠ ಅಲ್ಲ ಕಣೆ, ವಿಷಕಂಠ, ನಾನು ಒಂದ್ಸಲಿ ಏನಾದ್ರೂ ಎದ್ರಾಕೊಂಡ್ರೆ ನೀನು ನಿನ್ನ ಮೈಯೆಲ್ಲ ವಿಷ ಆಗ್ಬಿಡ್ಬೇಕು, ಹಂಗೆ ಮಾಡ್ಬಿಡ್ತೀನಿ ಕಣೆ ಅಂತ ಹೇಳಿ ಅವಳ ಕೈನ ಫುಲ್ಲು ಟೈಟಾಗಿ ಇಟ್ಕೊಂಡು ಇಚ್ಚಿರ್ತಾನೆ. ಅವಳು ಅಮ್ಮ ಕೈ ನೋವು ಬಿಡೋ ಅಂತಂದ್ರೂ ಕೂಡ ಅವಳು ಬಿಡ್ತಿರಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಅಮ್ಮು ಬಂದ್ಬಿಟ್ಟು, ಏನೋ ಮಾಡ್ತಾ ಇದ್ಯಾ, ಒಂದು ಹುಡುಗಿ ಹತ್ರ ಹೆಂಗೆ ನಡ್ಕೊಬೇಕನ್ನೋದು ನಿನಗೆ ಗೊತ್ತಾಗಲ್ವ, ಅದನ್ನು ಹೇಳ್ಕೊಟ್ಟಿಲ್ವ ನಿಮ್ಮ ಮನೆಯಲ್ಲಿ, ನನಗೆ ನಾಚಿಕೆ ಆಗ್ತಿದೆ ನಿನ್ನ ಅಣ್ಣ ಅಂತ ಹೇಳ್ಕೊಳ್ಳೋದಕ್ಕೂ ಅಂತ ಹೇಳಿ ಬೈತಾಳೆ. ಆಗ ಶ್ರೀಕಂಠ ಇದ್ದವನು, ಮುಚ್ಚೆ ಬಾಯಿ, ನೀನೇನು ನನಗೆ ಹೇಳಕ್ಕೆ ಬರಬೇಡ ಅಂತ ಹೇಳಿ ಅವ್ನ ಗಾಡಿ ತೊಗೊಂಡು ಅಲ್ಲಿಂದ ಹೊರಟೋಗ್ತಾನೆ. ಮತ್ತಿಲ್ಲಿ ಚಂದ್ರಕಾಂತ್ ಸುಮ್ಮನೆ ನಿಂತಿರ್ತಾನೆ. ಅಲ್ಲಿಗೆ ಅವ್ನು ಹೆಂಡತಿ ಬಂದ್ಬಿಟ್ಟು ಇಂದರ ಏನ್ರಿ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಆಗ ಚಂದ್ರಕಾಂತ್ ಹೇಳ್ತಾ ಇದ್ದಾನೆ, ಅಲ್ಲ ಕಣೆ, ಈ ಬೀಗ್ರು ಮನೆಯವರು ಜ್ಯೋತಿಷಿ ಹತ್ರ ಡೇಟ್ ಕೇಳ್ಬಿಟ್ಟು ಮದುವೆದು ಫೋನ್ ಮಾಡ್ತೀನಿ ಅಂತ ಹೇಳಿದರು, ಏನು ಫೋನೇ ಮಾಡಿಲ್ವಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ನಿಂತಿದ್ದೆ ಕಣೆ ಅಂತ ಹೇಳ್ತಾನೆ. ಆಗ ಇಂದ್ರ ಇದ್ದಳು, ಅಯ್ಯೋ ರೀ, ಅವ್ರು ಮಾಡಿಲ್ಲ ಅಂದರೆ ಏನು, ನೀವೇ ಮಾಡೋರಿ ಅವ್ರಿಗೆ ಅಂತ ಹೇಳ್ತಾಳೆ. ಆಗ ಸರಿ ಅಂದ್ಬಿಟ್ಟು ಚಂದ್ರಕಾಂತ್
ಮಾಡ್ತಿರ್ತಾನೆ. ಆಗ ಇಂದ್ರ ರೀ ಸ್ಪೀಕರ್ ಕೊಡ್ರಿ, ನಾನು ಕೇಳಿಸ್ಕೊತೀನಿ ಬೀಗ್ರು ಏನು ಮಾತಾಡ್ತಾರೆ ಅಂತ ಹೇಳ್ತಾಳೆ. ಸರಿ ಅಂತ ಅವನು ಸ್ಪೀಕರ್ ಕೂಡ ಕೊಡ್ತಾನೆ. ಅಷ್ಟರಲ್ಲಿ ಅವ್ರು ಬೀಗರು ಫೋನ್ ರಿಸೀವ್ ಮಾಡ್ತಾರೆ. ಚಂದ್ರಕಾಂತ್ ಹೇಳ್ತಾ ಇದ್ದಾನೆ, ಅಲ್ಲ ಬೀಗ್ರೆ, ನೀವು ಜ್ಯೋತಿಷಿ ಹತ್ರ ಡೇಟ್ ಕೇಳ್ಬಿಟ್ಟು ಎಂಗೇಜ್ಮೆಂಟ್ ಡೇಟ್ನ ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದ್ರಿ, ಏನು ಫೋನೇ ಮಾಡಲಿಲ್ವಲ್ಲ, ಹಂಗಾಗಿ ನಾನು ಫೋನ್ ಮಾಡಿದೆ ಅಂತ ಹೇಳ್ತಾರೆ. ಆಗ ಅವರಪ್ಪ ಬೀಗ್ರಿದ್ದವರು, ಅಲ್ಲ ಚಂದ್ರಕಾಂತ್ ಅವರೇ, ಮದುವೆ ಅನ್ನೋದು ಅಷ್ಟು ಸುಲಭವಾದ ವಿಷಯ ಅಲ್ಲ, ಅದಕ್ಕೆ ನಾವಿನ್ನೂ ಯೋಚನೆ ಮಾಡ್ತಾ ಇದ್ದೀವಿ ಏನು ಮಾಡೋದು ಅಂತ ಹೇಳ್ತಾರೆ. ಚಂದ್ರಕಾಂತ್ ಹೇಳ್ತಾ ಇದ್ದಾನೆ, ಅಯ್ಯೋ ಅವತ್ತು ನೀವೇ ಹೇಳಿದ್ರಲ್ಲ ನಮಗೆ ಈ ಸಂಬಂಧ ಒಪ್ಪಿಗೆ ಆಗಿದೆ, ನಮ್ಮ ಮಗಳಿಗೂ ಈ ಸಂಬಂಧ ಒಪ್ಪಿಗೆ ಆಗಿದೆ ಅಂತ ಹೇಳಿ, ಈಗ ಯಾಕೆ ಏನಾಯಿತು ಅಂತ ಕೇಳ್ತಾನೆ. ಆಗ ಅವ್ರು ಬೀಗ್ರು ಹೇಳ್ತಾ ಇದ್ದಾರೆ, ಅಲ್ಲ ನನಗೆ ನನ್ನ ಮಗಳ ಬಗ್ಗೆ ಏನೂ ಚಿಂತೆ ಇಲ್ಲ, ನಿಮ್ಮನೆ ಮಗಳ ಬಗ್ಗೆ ಚಿಂತೆ. ನಿಮ್ಮನೆ ಮಗಳು ಮದುವೆ ನಿಶ್ಚಯ ಆದಮೇಲೆ ಕೂಡ ನಂದನ ಮಗನ ಜೊತೆ ಓಡೋದ್ಲಂತೆ, ಅಂಥದ್ರಲ್ಲಿ ಅವ್ರಿಗೂ ನಿಮಗೂ ಇವಾಗ ಇನ್ನೂ ದ್ವೇಷ ಜಾಸ್ತಿ ಆಗಿದೆ ಅಂತ. ಈ ದ್ವೇಷದಲ್ಲಿ ನನ್ನ ಮಗಳು ಎಲ್ಲಿ ಸಿಗಾಕೊಂಡ್ಬಿಡ್ತಾಳೆ ಅನ್ನೋ ಭಯದಲ್ಲಿ ನಿಮ್ಮ ಮನೆಗೆ ಹೆಣ್ಣು ಕೊಡೋದೋ ಬೇಡವೋ ಅಂತ ಯೋಚನೆ ಮಾಡ್ತಾಯಿದ್ದೀವಿ ಅಷ್ಟೇ. ಅಷ್ಟಲ್ದೇ ನಿಮ್ಗೆ ಯಾವ್ದಾದ್ರು ಇದಕ್ಕಿಂತ ನಮಗಿಂತ ಒಳ್ಳೆ ಸಂಬಂಧ ಬಂದರೆ ನೀವು ಮುಂದುವರಿರಿ, ನಿಮಗಿಂತ ಒಳ್ಳೆ ಸಂಬಂಧ ಬಂದರೆ ನಾವು ಮುಂದುವರಿತೀವಿ ಅಂತ ಹೇಳಿ ಅವ್ರು ಸರಿ ಫೋನ್ ಇಡ್ತೀನಿ ಅಂತ ಹೇಳಿ ಫೋನ್ ಇಟ್ಬಿಡ್ತಾರೆ. ಇಲ್ಲಿ ಇಂದ್ರ ಅದನ್ನು ಕೇಳಿಸ್ಕೊಂಡು ಕೋಪ ಮಾಡಿಕೊಂಡು, ಅಲ್ಲ ರೀ ಎಷ್ಟು ದಿನ ಅಣ್ಣನ ಮಗಳು ಅಂತ ಚೆನ್ನಾಗಿ ಮೆರೆಸಿದ್ರಿ, ಈಗ ಅವಳಿಂದ ನನ್ನ ಮಗನಿಗೆ ತೊಂದರೆ ಆಗ್ತಾಯಿದೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಮತ್ತಿಲ್ಲಿ ಪ್ರಿಯಾ ಅವರಮ್ಮಂಗೆ ಕಾಲ್ ಮಾಡಿದ್ದಾಳೆ. ಪ್ರಿಯಾ ಕಾಲ್ ಮಾಡಿಬಿಟ್ಟು ಅಮ್ಮ ಅಂತಾಳೆ. ಆಗ ಅವಳು ಹೇಳಿ ಮಿಚ್ಚಿ ಏನೇ ಆಯಿತು ನಿಮ್ಮನೆ ವಾರವಾರ್ಗಿತ್ತಿರ ಜಗಳ ಅಂತ ಹೇಳ್ತಾಳೆ. ಆಗ ಪ್ರಿಯಾ ಇದ್ದಳು, ಅಯ್ಯೋ ಅಮ್ಮ ವಾರವಾರ್ಗಿತ್ತಿರ ಜಗಳನ ಸಂಧಾನ ಮಾಡಿಬಿಟ್ಟೆ ಅಮ್ಮ ನಾನು, ಪಾಪ ನನಗಂತೂ ನೋಡೋಕ್ಕೆ ಆಗ್ತಾ ಇರಲಿಲ್ಲ ಮೀನಾ ಮತ್ತು ಅಮ್ಮನ ಅಂತ ಹೇಳ್ತಾಳೆ. ಆಗ ಅವರಮ್ಮ ಇದ್ದಳು, ಏನೇ ಹೇಳ್ತಾ ಇದೆಯಾ ಮಿಚ್ಚಿ ನಿನಗೆ ಬುದ್ಧಿ ಆಯ್ತೇನೆ ತಲೆಯಲ್ಲಿ ಅಂತಾಳೆ. ಆಗ ಅವಳು ಪ್ರಿಯಾ, ಅಮ್ಮ ಅದು ಹಾಗಲ್ಲ ಅಮ್ಮ, ಪಾಪ ಅವರಿಬ್ಬರು ಎಷ್ಟು ನರಳಾಡ್ತಾಯಿದ್ರು ಗೊತ್ತಾ, ಈಗ ಅವರು ನಮ್ಮ ಮನ್ಸು ಕರಗಿ ನನ್ನನ್ನು ಕೂಡ ಅವ್ರ ಗ್ರೂಪ್ಗೆ ಹಾಕೊತಾರೆ ಅಮ್ಮ, ಹಂಗಾಗಿ ನಾನು ಅವ್ರನ್ನ ಒಂದು ಮಾಡಿಬಿಟ್ಟೆ ಅಮ್ಮ ಅಂತ ಹೇಳ್ತಾಳೆ. ಆಗ ಅವಳಿದ್ದಳು ವೀಣಾ ಇದ್ದಳು, ಏನೇ ಹೇಳ್ತಾ ಇದೆಯಾ, ಅವ್ರು ಯಾವುದೇ ಕಾರಣಕ್ಕೂ ನಿನ್ನನ್ನು ಅವ್ರ ಗ್ರೂಪ್ಗೆ ಹಾಕೊಳ್ಳಲ್ಲ, ಅವ್ರ ಗ್ರೂಪ್ ಏನೇ ಇದ್ರೂ ಅವಳು ಮೀನಾ ಅಮ್ಮು ಆ ಗಿರ್ಜಾ 3 ಜನ ನಿನ್ನನ್ನು ಇಷ್ಟಪಡೋದು ಬರೀ ನಿಮ್ಮ ಮಾವ ಮಾತ್ರ ಕಣೆ, ಯಾವುದೇ ಕಾರಣಕ್ಕೂ ಆ ಗಿರ್ಜಾ ನಿನ್ನನ್ನು ಮಧ್ಯಕ್ಕೆ ಹಾಕೊಳ್ಳಲ್ಲ ಕಣೆ, ನೀನು ಬುದ್ಧಿ ಬೇಡವೇ ನೀವೇ ಪ್ರಿಯಾ ಅಂತ ಬೈತಾಳಾಗ ಪ್ರಿಯಾ ಇದ್ದವಳು, ಇಲ್ಲ ಅಮ್ಮ ಈಗ ಆ ಥರ ಎಲ್ಲ ಇಲ್ಲ ಅಮ್ಮ, ಅವ್ರು 3 ಜನನೂ ನಾನು ಒಂದು ಮಾಡಿದ್ದು ನೋಡಿಬಿಟ್ಟು ಪ್ರಿಯಾ ಮತ್ತು ಮೀನಾ ಮತ್ತು ಅಮ್ಮು ಇಬ್ಬರು ಕೂಡ ನನ್ನನ್ನು ತುಂಬ ಕತ್ತು ತಪ್ಪಿಕೊಂಡು ಹತ್ಬಿಟ್ರು ಅಮ್ಮ, ಅವ್ರೀಗ ಚೇಂಜ್ ಆಗಿದ್ದಾರೆ ಅಮ್ಮ, ನನ್ನನ್ನು ಅವ್ರ ಜೊತೆ ಸೇರಿಸ್ಕೊತಾರಮ್ಮ ಅಂತ ಹೇಳ್ತಾಳೆ. ಆಗ ಅವರಮ್ಮ ಇದ್ದವಳು, ನಿನಗೆ ನಾನು ಹೇಳಿದ್ರೆ ಅರ್ಥ ಆಗಲ್ಲ, ನಿನಗೆ ಅರ್ಥ ಆಗುತ್ತೆ ಬಿಡು, ನೀನು ನೋಡಿದ್ರೆ ಗೊತ್ತಾಗೋದು ಅಂತೇಳಿ ಫೋನ್ ಕಟ್ ಮಾಡಿಬಿಡ್ತಾಳೆ. ಮತ್ತಿಲ್ಲಿ ಗಿರ್ಜಾ ಅಡುಗೆ ಮನೇಲಿ ಇರ್ತಾಳೆ. ಅಲ್ಲಿಗೆ ಮೀನಾ ಮತ್ತು ಅಮ್ಮು ಓಡಿ ಬಂದು ಅವಳನ್ನು ತಪ್ಕೊತಾರೆ. ಆಗ ಅವಳು ಗಿರ್ಜಾ ಇದ್ದಳೆ, ಬಿಡ್ರೆ ಅಂತ ಹೇಳ್ತಾರೆ. ಆಗ ಮೀನಾ ಮತ್ತು ಅಮ್ಮು, ಅತ್ತೆ ಯಾಕತ್ತೆ ನೀವು ನಮ್ಮನ್ನು ಒಪ್ಕೊಂಡು ಆಯಿತು ತಾನೇ ಅಂತ ಹೇಳ್ತಾರೆ. ಗಿರ್ಜಾ, ನಾನು ಮನಸ್ಫೂರ್ತಿಯಾಗಿ ಒಪ್ಕೊಂಡ್ರೆ ನೀವು ಎಷ್ಟು ಕಾಡಿ ಬೇಡ್ತಾ ಇದ್ರಲ್ಲ ಅಂತ ಹೇಳಿ ಒಪ್ಕೊಂಡಿದ್ದು ಅಷ್ಟೇ ಅಂತ ಹೇಳ್ತಾಳೆ. ಆಗ ಇವರಿಬ್ಬರು ಕೂಡ, ಹಂಗಾದ್ರೆ ಸರಿ ಬಿಡಿಯತ್ತೆ, ನಾವು ಮನೆ ಬಿಟ್ಟು ಹೋಗ್ತೀವಿ, ನಿಮಗೆ ನಮ್ಮ ಕಂಡ್ರೆ ಇಷ್ಟ ಇಲ್ಲ ಅಲ್ವಾ, ಸರಿ ನಡಿಯಕ್ಕ ಹೋಗೋಣ ಅಂತ ಮೀನಾ ಅಮ್ಮು ಇಬ್ಬರು ಮಾತಾಡ್ಕೊತಿರ್ತಾರೆ. ಆದರೂ ಕೂಡ ಗಿರ್ಜಾ ಸುಮ್ಮನೆ ನಿಂತಿರ್ತಾಳೆ. ಆಗ ಮೀನಾ, ಅಮ್ಮ ಅತ್ತೆ ನೋಡಿ ನಾವು ಹೋಗ್ತೀವಿ ಅಂತಂದ್ರೂ ಕೂಡ ನೀವು ಸುಮ್ಮನೆ ನಿಂತಿದ್ದೀರ, ನಮ್ಮ ಮೇಲೆ ಯಾವ ಪ್ರೀತಿನೂ ಇಲ್ಲ ನಿಮಗೆ ಅತ್ತೆ. ಒಂದು ಏನು ಗೊತ್ತಾ ಅತ್ತೆ, ನಾನು ಬೇಕಾದ್ರೆ ಸ್ವಲ್ಪ ಕಲ್ಲು ದಹಿ ತಡ್ಕೊಂಡ್ಬಿಡ್ತೇನೆ, ಆದರೆ ಅಮ್ಮು ಆ ಥರ ಅಲ್ಲ ಅತ್ತೆ, ನಾನು ರಾತ್ರಿ ಎಲ್ಲ ಅವ್ಳು ನಿದ್ದೆ ಮಾಡಿಲ್ಲ, ಬರೀ ಅಳ್ತಾನೆ ಇಲ್ಲ, ಅತ್ತೆ ಮಾತಾಡ್ಸಲ್ಲ, ನನ್ನನ್ನು ಯಾರೂ ಮಾತಾಡ್ಸಲ್ಲ ಈ ಮನೆಯಲ್ಲಿ, ನಾನು ಸಿದ್ದನ್ನು ಲವ್ ಮಾಡಿದ್ಮೇಲೆ ನನ್ನ ಜೀವನನೇ ನರ್ಕ ಆಗೋಗಿದೆ ಅಂತ ತುಂಬ ಅಳ್ತಾ ಇದ್ಲು ಅತ್ತೆ ಅಂತ ಹೇಳ್ತಾಳೆ. ಆ ಗಿರ್ಜಾ ಇದ್ದವಳು, ಹಾಗೆಲ್ಲ ಅನ್ಕೊಬೇಡ ಮಗಳೇ, ನನಗೆ ಕೋಪ ಬಂದಿತ್ತು, ನೀವು ನನ್ನನ್ನು ಇಷ್ಟಪಡೋರು, ನೀನು ಟ್ಯೂಷನ್ಗೆ ಹೋಗೋ ವಿಷಯ ಯಾಕೆ ಹೇಳಲಿಲ್ಲ ನನಗೆ, ಸರಿ ನಿನ್ನ ಜೀವನ ಏನೂ ಆಗಿಲ್ಲ, ಎಲ್ಲ ಸರಿ ಹೋಗುತ್ತೆ, ಸಿದ್ದನ್ನು ಬಿಟ್ಟ ಮೇಲೆ ನಿನ್ನ ಜೀವನ ಇನ್ನೂ ಅದೃಷ್ಟನೇ ಬತ್ತು ಅಂತ ಅನ್ಕೊಂಡು ನನಗೆಲ್ಲ ಅನ್ಕೊಬೇಡ, ನೆಮ್ಮದಿ ಇಲ್ಲ ಹಂಗೆ ಹಿಂಗೆ ಅಂತೆಲ್ಲ, ನಾನಿದ್ದೀನಿ ನಿನ್ನ ಜೊತೆ ಅಂತ ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ಪ್ರಿಯಾ ಸಡನ್ನಾಗಿ ಬಂದುಬಿಡ್ತಾಳೆ. ಇವ್ರು ಮಾತು ನಿಲ್ಲಿಸ್ಬಿಡ್ತಾರೆ. ಆಗ ಪ್ರಿಯಾ, ಯಾಕತ್ತೆ ಏನಾಯ್ತತ್ತೆ, ನಾನು ಬಂದ ತಕ್ಷಣ ಮಾತು ನಿಲ್ಲಿಸ್ಬಿಟ್ರಲ್ಲ, ಡಿಸ್ಟರ್ಬ್ ಆಯ್ತಾ ಅಂತಾಳೆ. ಆಗ ಗಿರ್ಜಾ ಇದ್ದರು, ಅಯ್ಯೋ ಇಲ್ಲ ಅಮ್ಮ ಹಂಗೆಲ್ಲ ಏನೂ ಇಲ್ಲ, ಬಾ ಅಮ್ಮ ಒಳಗಡೆ, ನಾನು ಅದೇ ಇವರಿಬ್ರಿಗೂ ಇನ್ನೊಂದ್ಸಲ ಹಿಂಗೆ ಮಾಡಬೇಡಿ ಅಂತ ಬುದ್ಧಿವಾದ ಹೇಳ್ತಾ ಇದ್ದೆ ಅಷ್ಟೇ, ಬಾ ಒಳಗಡೆ ಅಂತ ಕರೀತಾರೆ. ಆಗ ಪ್ರಿಯಾ, ಇಲ್ಲ ಅತ್ತೆ ನಾನು ಟೆರಸ್ ಮೇಲೆ ಬಟ್ಟೆ ಎತ್ಕೊಂಬರ್ಬೇಕು ಅಂತ ಹೇಳಿ ಅವಳು ರೂಮ್ಗೆ ಹೋಗ್ಬಿಟ್ಟು ಅಳ್ತಾ ಇದ್ದಾಳೆ. ನಮ್ಮಮ್ಮ ಹೇಳಿದ್ದು ಕರೆಕ್ಟು, ಇವ್ರು ಯಾವುದೇ ಕಾರಣಕ್ಕೂ ನನ್ನ ಅವ್ರ ಗ್ರೂಪಿಗೆ ಸೇರಿಸ್ಕೊಳ್ಳಲ್ಲ, ನಾನು ಹೋದ ತಕ್ಷಣ ಅವ್ರು ಮಾತೇ ನಿಲ್ಲಿಸ್ಬಿಟ್ರು ನೋಡು, ಏನು ಮಾಡೋದು, ನಮ್ಮಮ್ಮಗೆ ಫೋನ್ ಮಾಡಿ ಹೇಳೋಣ, ಅಯ್ಯೋ ಈಗ ಹೇಳಿದ್ರಷ್ಟೇ ನಮ್ಮ ಬಾಯಿಗೆ ಬಂದಂಗೆ ಬೈತಾರಷ್ಟೇ, ಯಾರಿಗಪ್ಪ ಹೇಳಿ ನನ್ನ ಕಷ್ಟನ ಅಂತ ಪ್ರಿಯಾ ಅಲ್ಲಿ ಅಳ್ತಾ ಇದ್ದಾಳೆ. ಮತ್ತಿಲ್ಲಿ ಗಿರ್ಜಾ, ಪ್ರಿಯಾ ತುಂಬ ಒಳ್ಳೆಯವಳು ಕಡೆ, ನೋಡಿ ನೀವಿಬ್ಬರು ಮಾತಾಡ್ತಾ ಇಲ್ಲ ಅಂತ ಅವಳು ಎಷ್ಟು ಬೇಜಾರು ಮಾಡ್ಕೊಂಡಿದ್ಲು ಗೊತ್ತಾ, ಅವಳು ಈಗ ಒಳ್ಳೆಯವಳಾಗಿದ್ದಾಳೆ ಅಂತ ಗಿರ್ಜಾ ಅವ್ರ ಸೊಸೆದಿರ್ಗಿಲ್ಲಿ ಹೇಳ್ತಾ ಇದ್ದಾಳೆ.
ಮತ್ತು ನಾಳಿನ ಎಪಿಸೋಡ್ನಲ್ಲಿ ಮೀನಾ ಅವ್ರ ಮಾವನ ಅಂಗಡಿ ಹತ್ರ ಹೋಗ್ಬಿಟ್ಟು ಮಾವ ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳ್ತಾಳೆ. ನಂದವರಿದ್ದವರು ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳೋಣ ಮಂತಣ್ಣ ಅಂತ ಹೇಳ್ತಾರೆ. ಆಗ ಮೀನಾ ಇದ್ದವಳು, ಪ್ಲೀಸ್ ಮಾವ ನನಗೆ ಪ್ಲೀಸ್ ನೀವೇ ತಂದೆ ಇದ್ದಂಗೆ, ನನ್ನ ತಂದೆ ತಾಯಿನ ಬಿಟ್ಟು ತುಂಬ ದಿನ ಆಗಿದೆ, ನಿಮ್ಮನ್ನು ತಂದೆ ಸ್ಥಾನದಲ್ಲಿ ಇಟ್ಟಿದ್ದೀನಿ, ನೀವು ಹಿಂಗೆ ಮಾತಾಡಿದವ್ರು ನನ್ನ ಕೈಲಿ ಇರೋಕ್ಕಾಗಲ್ಲ ಮಾವ, ಪ್ಲೀಸ್ ಮಾತಾಡಿ ಅಂತಾಳೆ. ಆಗ ನಂದವರು ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳು ಹನುಮಂತಣ್ಣ ಅಂತ ಹೇಳಿ ರೇಗ್ಬಿಡ್ತಾರೆ. ಮೀನಿಗೆ ಬೇಜಾರಾಗಿ ಅಲ್ಲೇ ಅಳ್ತಾ ನಿಂತ್ಕೊಂಡ್ಬಿಡ್ತಾಳೆ. ಇದಿಷ್ಟು ಬಂದು ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ನಾಳಿನ ಸಂಚಿಕೆಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.